ಗಾಯ ನೋಡಿ, ಹಿಂದಿ ಗಾಯ ನೋಡಿ. ಇದೇ ನಮ್ದು ಅಪಾರ್ಟ್ಮೆಂಟು. ಯಾವಾಗ ಮನೆಗೆ ಹೋಗ್ತೀವೋ ಅನ್ನೋ ಒಂದು ಖುಷಿ. ಗೈಸ್ ಇದು ನಂದ್ರು. ಒಂದು 1.5 ಮಂತಲ್ಲಿ ನಾವು ಇಲ್ಲೇ ಹೊಸ ಮನೇಲಿ ಓಡಾಡ್ತಾ ಇರ್ತೀವಿ, ವ್ಲಾಗ್ಸ್ ಮಾಡ್ತಾ ಇರ್ತೀವಿ ಗೈಸ್. ಗಾಯ ನೋಡಿ, ಹಿಂದಿ ಗಾಯ ನೋಡಿ. ಹಿಂದಿ ಗಾಯ. ಗೈಸ್ ಇದೇ ನಮ್ದು ಅಪಾರ್ಟ್ಮೆಂಟು. ಇದೆ ಇನ್ನೂ ಇಂಟೀರಿಯರ್ ಏನೂ ಆಗಿಲ್ಲ. ಇಂಟೀರಿಯರ್ ಆದಮೇಲೆ ಯಾವಾಗ ಮನೆಗೆ ಹೋಗ್ತೀವೋ ಅನ್ನೋ ಒಂದು ಖುಷಿ. ಮನೆ ತೋರಿಸ್ತೀವಿ ಬರ್ರಿ ಹೆಂಗದ ಅಂತ. ಸ್ಟೆಪ್ಸ್ ಮೇಲೂ ಹೋಗ್ಬೋದಲ್ಲ, ಸ್ಟೆಪ್ಸ್. ಆಮೇಲೆ ಹಾಂ, ದಿಸ್ ಈಸ್ ದ ಲಿಫ್ಟ್. ಸೆಕೆಂಡ್ ಫ್ಲೋರಿನ ಮೇಲೇನೆ ಹೋಗ್ತದೆ ಅದು. ಇಲ್ಲಿ ಫುಲ್ ಪಾರ್ಕಿಂಗ್ ಏರಿಯಾ. ಆಮೇಲೆ ಇಲ್ಲಿ ಮೇ ಬಿ ಗಾರ್ಡನ್ ಆಗುತ್ತೆ. ಇಲ್ಲಿ ಎಲ್ಲ ಫುಲ್ ಗಾರ್ಡನ್ ಆಗುತ್ತೆ. ಎಷ್ಟು ಬಂತು? ಯಾರು ಇಲ್ಲ ಗೈಸ್ ಲಿಫ್ಟಲ್ಲಿ. ಸೊ ನಮ್ಮದು ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಸ್ವಲ್ಪ ನಾಯ್ಸ್ ಇದೆ. ನಮ್ಮದು ಹೌಸ್ ನಂಬರ್ 218. ಸರಿ ಕೀ ತಂದಿದ್ದೀನಿ. ಕೀ ಅಲ್ಲಿತ್ತಲ್ಲ, ಅಮ್ಮ ಕೀ Three, 2, 1. ಇದು ಗೈಸ್ ನಮ್ಮ ಮನೆ. ಸೊ ಇಲ್ಲಿಂದ ಈ ಥರ ಎಂಟ್ರೆನ್ಸು. ನಾವು ಬಂದಿರೋ ರೀಸನ್ ಇವಾಗ ಇಂಟೀರಿಯರ್ದು ಸ್ವಲ್ಪ ಹೆಂಗೆ ಡಿಸೈನ್ ಮಾಡ್ಬೋದು, ನಮಗೆ ಹೆಂಗೆ ಬೇಕು ಅಂತ ನೋಡ್ಕೊಳಕ್ಕೆ ಬಂದಿದ್ದೀವಿ ಗೈಸ್. ಇದು ನಂದು ಮೈ ರೂಮ್ ಗೈಸ್, ಮೈ ರೂಮ್. ಹಾಂ, ಇವಾಗ ಇಲ್ಲಿ ಬೆಡ್ ಬರುತ್ತೆ ಇಷ್ಟು, ಹೀಗೆ ಇಲ್ಲಿವರೆಗೂ. ಇಲ್ಲಿ ಎಲ್ಲ ಕಬೋರ್ಡ್ಸ್ ಬರುತ್ತೆ, ಸ್ವೈಪಿಂಗ್ ಕಬೋರ್ಡ್ಸ್, ಹಿಂಗೆ ಓಪನ್ ಕಬೋರ್ಡ್ಸ್ ಅಲ್ಲ, ಸ್ವೈಪಿಂಗ್ ಕಬೋರ್ಡ್ಸ್. ಆಮೇಲೆ ಈ ಕಡೆ ಐ ಥಾಟ್ ಆಫ್ ಡೂಯಿಂಗ್ ಸ್ಟಡಿಂಗ್ ಟೇಬಲ್, ಬಟ್ ಸ್ಟಡಿಂಗ್ ಟೇಬಲ್ ನಂಗೆ ನೆಸರಿಲ್ಲ. ನಾನು ಸ್ಟಡಿಂಗ್ ಟೇಬಲ್ ಯೂಸೇ ಮಾಡಲ್ಲ, ಬೆಡ್ ಮೇಲೆ ಎಲ್ಲ ಯೂಸ್ ಮಾಡ್ತೀನಿ. ಅದಕ್ಕೆ ಇದು ಸಮಥಿಂಗ್ ಲೈಕ್ ಮಿರರ್ ಹಾಕಿ ಮೇಕಪ್ ಸ್ಟ್ಯಾಂಡ್ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ತಾರೆ. ಐ ಥಾಟ್ ಆಫ್ ಡೂಯಿಂಗ್ ದ್ಯಾಟ್. ಇಲ್ಲಿ ಬೆಡ್ ಪಕ್ಕದಲ್ಲಿ ಲ್ಯಾಂಪ್ ಎಲ್ಲ ಇಡೋಕ್ಕೆ ಆ ಥರ. ಆ್ಯಂಡ್ ನೆಕ್ಸ್ಟ್ ಇದಿಷ್ಟು ನನ್ನ ರೂಮ್. ಇಲ್ಲಿ ಬಾತ್ರೂಮ್, ಲೈಟ್ಸ್ ಎಲ್ಲ, ಅಲ್ಲಿ ಶವರ್ ಎಲ್ಲ ಅಲ್ಲೆಲ್ಲ. ಆಮೇಲೆ ಇದು ಹಾಲ್, ಲಿವಿಂಗ್ ರೂಮ್. ಇಲ್ಲಿ TV ಯೂನಿಟ್ ಬರುತ್ತೆ. ಇದು ಫೋಯರ್ ಏರಿಯಾ. ಆ್ಯಂಡ್ ಇಲ್ಲಿ ಸೋಫಾ ಆ್ಯಂಡ್ ಆಲ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಅ ಕ್ಯೂಟ್ ಬಾಲ್ಕನಿ. ಇದನ್ನು ಸಖತ್ ಡಿಸೈನ್ ಮಾಡ್ತೀನಿ ಗೈಸ್ ನಾನು, ಮಸ್ತಾಗಿ. ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಬರುತ್ತೆ. ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಪಾಟ್ ಎಲ್ಲ ಇಟ್ಟು, ದೆನ್ ಇಲ್ಲೊಂದು ಓಪನಿಂಗ್ ಟೇಬಲ್ ಥರ ಮಾಡಿ 2 ಲಾಂಗ್ ಚೇರ್ಸ್ ಎಲ್ಲ ಡಿಸೈನ್ಸ್ ಮಾಡಿ ಲೈಟ್ಸ್ ಎಲ್ಲ ಹಾಕಿ ಸೈಕಾಗುತ್ತೆ ಗೈಸ್. ಎಲ್ಲ ಆದಮೇಲೆ ತೋರಿಸ್ತೀನಿ.
ಆ್ಯಂಡ್ ಇಲ್ಲಿ ಇದು ಕಿಚನ್ನು, ಓಪನ್ ಕಿಚನ್. ನನ್ನ ಏರಿಯಾ. ದಿಸ್ ಇಸ್ ಮೈ ಏರಿಯಾ. ಯೋರ್ ಅಡ್ಡ. My adda. This is my adda. Actually, this is my adda, friends, because I'll be in kitchen. She is Illi- not going to help me in the kitchen. That's why Illi- I told this is my adda. ಇದು ಈ ವಾಲ್ ಫುಲ್ ಹೋಗುತ್ತೆ guys. ಇದು ಒಡಿಸ್ತಾ ಇದ್ದೀವಿ. ಇಲ್ಲಿ ಒಳಗಡೆ ವಾಷಿಂಗ್ ಮಷಿನ್ ಬರುತ್ತೆ. ಇದು ವಾಷಿಂಗ್ ಮಷಿನ್ ಏರಿಯಾ. ಇದೆಲ್ಲ ಫುಲ್ ಅದೇ ಬರುತ್ತೆ. ಆಮೇಲೆ ಇದು ವಾಲ್ ಇರಲ್ಲ ಇದು. ಇಲ್ಲಿ ಓವನ್ನು ಆ್ಯಂಡ್ ಸಮ್ ಕಬೋರ್ಡ್ಸ್ ಎಲ್ಲ ಇಡೋಕ್ಕೆ. ದಿಸ್ ಇಸ್ ಸ್ಟವ್ ಏರಿಯಾ, ಫುಲ್ ಸ್ಟವ್ ಏರಿಯಾ. ಇಲ್ಲಿ ಪೂಜಾ ಏರಿಯಾ ಟೈಪ್. ಇಲ್ಲೊಂದು ಹಾಫ್ ಪೂಜಾ, ಐ ಮೀನ್ ದೇವ್ರದ್ದು ಮನೆ ಇಷ್ಟು ಹಾಫ್ ತೊಗೊಂಡು ಇಲ್ಲಿ ಹಾಫ್ ಒಂದು ಸ್ವಲ್ಪ ಏನಾದರೂ ಟೈಲ್ಸ್, ಬೇರೆ ಟೈಲ್ಸ್ ಹಾಕಿದರೆ ಇಲ್ಲಿ ಫೋಟೋ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಹಾಕಿ ಬ್ಯಾಕ್ಗ್ರೌಂಡ್ ನಿಂತ್ಕೊಂಡು ಫೋಟೋ ತೊಗೊಳಕ್ಕೆ ಹಿಂಗೆ. ಸೊ ಐ ಥಾಟ್ ಆಫ್ ದ್ಯಾಟ್. ಆಮೇಲೆ ಐ ಫರ್ಗಾಟ್, ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ದಿಸ್ ಇಸ್ ಮೈ ಡ್ಯಾಡ್ಸ್ ಬೆಡ್ರೂಮ್. ಇದು ಅದಿತಿ ಬೆಡ್ರೂಮ್. ನೋ ವೇ, ದಿಸ್ ಇಸ್ ಮೈ ಡ್ಯಾಡ್ಸ್. ಇಲ್ಲಿ ಜಾಸ್ತಿ ಲೈಟ್ ಅಂದರೆ ಎಲ್ಲ ಕಡೆನೂ ಫುಲ್ ಲೈಟ್ ಇದೆ. ಇಲ್ಲಿ ಒಂದು ಸ್ವಲ್ಪ ಇಷ್ಟು ಕಮ್ಮಿ. ಸೊ ಆಲ್ರೆಡಿ ಶಿ ಬುಕ್ಡ್ ದ್ಯಾಟ್ ಬೆಡ್ರೂಮ್ ಅವಳದಂತೆ. ಇಲ್ಲಿ ಅಲ್ಲಿ ನಂದು ಬೆಡ್ರೂಮ್ ಅಂತಿಲ್ಲ, ಇದು ನನ್ನ ಹಸ್ಬೆಂಡ್ದು. ನಾನು ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ ಗಾಯ್ಸ್. ಎಲ್ಲ ಕಡೆ ಇರ್ತದೆ ಇದು. ಆಮೇಲೆ ಇಲ್ಲಿ ಬಾತ್ರೂಮು ಸೇಮು. ಇನ್ನೂ ಒಂದು 1.5 ಮಂತಲ್ಲಿ ನಾವು ಇಲ್ಲೇ ಹೊಸ ಮನೇಲಿ ಓಡಾಡ್ತಾ ಇರ್ತೀವಿ, ವ್ಲಾಗ್ಸ್ ಮಾಡ್ತಾ ಇರ್ತೀವಿ ಗೈಸ್. ಓಕೆ, ಇವಾಗ ಸ್ವಲ್ಪ ಈ ಬಾಲ್ ಬಿದ್ದು ನಡೀತಿ. ಇಲ್ಲಿ ಯಾರ್ದು ಅವ್ರು ತಗೋತಾರೆ. ಇದು ಹಂಗೆ ಹೋಗೋದು ಬಿಡು, ಕೆಳಗಲ್ಲಿ ನೋಡ್ತಾರಲ್ಲ, ಯಾರ್ದು ಅವ್ರು ಇಟ್ಕೋತಾರೆ. ಅದಕ್ಕೆ ಕೆಳಗೆ ಹೋಗೋದು ಜೊತೆ ಸಾಕು. ನಾವು ಇರೋದು 3 ಜನ, 3 ಮಂದಿಗೆ ಎಷ್ಟು ಬೇಕು? ಎಷ್ಟು ದೊಡ್ಡದದ. ನನಗಂತೂ ಇದೇ ಸಾಕು. ಸಿಕ್ಕಾಪಟ್ಟಿ ದೊಡ್ಡದ ಅನ್ನಿಸ್ಲಿಕ್ಕತ್ತದ. ಕಿಚನ್ ಅಂತೂ ಸಿಕ್ಕಾಪಟ್ಟಿ ಕ್ಯೂಟ್ ಅದ. ಬರ್ತದಿಲ್ಲೇ ಇಲ್ಲಿ ಹಿಂಗಾರ ಮಾಡಿಸ್ತೀನಿ ಮಿರರ್ ಅಂತ, ಹಿಂಗೆ ಮಾಡಿಸ್ತೀನಿ ಮಿರರ್. ಇಲ್ಲಿ ತನಕ ಬೆಡ್ ಬರ್ತದೆ. ನಮ್ಮ ಬೆಡ್ ಎಷ್ಟದ ನಾನು ಸೈಜ ನೋಡ್ಕೊಳ್ಳಿಲ್ಲ, ಹಂಗೆ ಬಂದೆ. ಸಿಟ್ಟಿಂಗ್ ಇಲ್ಲಿ ತನಕ ಬರ್ಬೋದು. ಇದು ಇಲ್ಲಿ ತನಕ ಸಿಟ್ಟಿಂಗ್ ಹೆಂಗೆ? ಸಿಟ್ಟಿಂಗು ಆಗಬೇಕು, ನಿನಗೆ ಕಾಟನು ಆಗಬೇಕಂದ್ರೆ ಹೆಂಗೆ? ಬಾ, ಬರೀ ಇಂಥದೆಯ. ವಾಪಸ್ ಮನೆಗೆ ಹೋಗ್ತಾ ಇದೀವಿ ಗೈಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮಗಳ ಸಮಾಧಾನ ಇರ್ಬೇಕು ಮನುಷ್ಯಾಗ. ಇಲ್ಲ ಲಿಫ್ಟ್ ಬಂದ್ ಆಗ್ಬಿಟ್ರ ತಂದಾದ್ರೆ ಇಲ್ಲೇ ಇರೋದು. ನೋಡಿ ಬಾ, ನೋಡಿ ಇಷ್ಟು ಪ್ಲೇಸ್ ಅದನ ಇಲ್ಲೇ ಗೈಸ್. ಇಲ್ಲೆಲ್ಲ ಫುಲ್ಲು ಈ ಓಪನ್ ಏರಿಯಾಲಿ ಫುಲ್ ಗಾರ್ಡನ್ ಆಗುತ್ತೆ. ನಿದ್ದೆ ಬರ್ಲಿಕ್ಕತ್ತದ, ನಿದ್ದೆ. ಇನ್ನು ಮುಂದೆ ಏನೇನಾಗುತ್ತೆ ಗೊತ್ತಿಲ್ಲ ಗಾಯ್ಸ್. ಇನ್ನು ಸ್ವಲ್ಪ ವರ್ಷ ಕಾದು ನೋಡ್ಬೇಕು ಏನೇನಾಗುತ್ತೆ ಅಂತ. 7th ಫ್ಲೋರಿಂದ ವ್ಯೂ ನೋಡಿದರೆ ಸೈಕ್ ಕಾಣಿಸುತ್ತೆ. ನಮ್ದು ಅಪಾರ್ಟ್ಮೆಂಟ್ ದೂರಿಂತ್ರ ತೋರಿಸೋದೈತಿ. ಹಿಡಿ ವಿಡಿಯೋ ಮಾಡಿ ನಮ್ಮ ಮನೆ ಗೈಸ್. ತುಳಸಿ ತುಡುಗಿ ಬರ್ತಿದ್ದಾಳೆ ನಿಮ್ಮ ಮನೆಗೆ. ಹುಷಾರಾಗಿರಿ, ತುಳಸಿ ಎಲ್ಲ ಬೆಳೆಸಿದವರು. ಅಲ್ಲ, ಇದನ್ನೇ ಕಿತ್ಕೊಳ್ಳಿ ಅಥವಾ ಗೈಸ್ ಹಲ್ಕ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಹಲ್ಕ್ ಗೈಸ್. ಇಷ್ಟು ದೊಡ್ಡದು ಯಾರು ಕೊಡ್ತಾರೆ ಗೈಸ್? ನಮ್ಮಮ್ಮ ಹಲ್ಕ್ ಆಗ್ಬಿಟ್ರು ಗೈಸ್, ಯಾವಾಗಾದ್ರೂ ಗೊತ್ತಿಲ್ಲ. ವಿದೌಟ್ ಟ್ರಾನ್ಸ್ಫಾರ್ಮೇಶನ್ ಅದೈತಿ. ನೋಡೋದವರು ಏನು ಅನ್ಕೋಬಾರ್ದು ಗೈಸ್. ನೋಡಿದವರು ಬಾಳಿ ಯಾರು ಗೈಸ್. ಹಳೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ, ಆದರೂ ಹೋಗ್ತಾ ಇದ್ದೀನಿ. ಏಯ್ ಲೆಟ್ಸ್ ಗೋ ಗೈಸ್. ಇವತ್ತು ನಾನು ಬರೀ ಸ್ಕೈದೇ ಶಾರ್ಟ್ಸ್ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇವತ್ತು ಸ್ಕೈ. ಹಳೆ ಮನೆ ಅಲ್ಲಿ ಹೋಗ್ಬೇಕು ಗೈಸ್. ನಂಗೆ ಹೋಗ್ಬೇಕು ನಿಜ ಇಷ್ಟ ಇಲ್ಲ, ಆದರೂ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ.
ಇಟ್ಕೊಂಡೇನೋ ಬಂದೆ, ಇದು ಹಚ್ಚುವಷ್ಟು ಇದು ಇಲ್ಲಲ್ಲ. ಪಾಟ್ ಇಲ್ಲ, ಒಂದು ಬಕೆಟ್ ಒಳಗೆ ಹಚ್ಚಿಬಿಡು. ಮಣ್ಣಿಲ್ಲ. ಮಣ್ಣು ಎಷ್ಟೊತ್ತು ನಿಂಗೆ ಇಲ್ಲಿ ಇಡೀ ನೇಚರ್ ಅದ, ಫುಲ್ ನೇಚರ್ನ ಎಷ್ಟು ತೊಗೊಂಬರ್ಬೋದು ಮಣ್ಣು. ಗೈಸ್ ಹಳೆ ಮನೆ ಬೇಡ, ಹೊಸ ಮನೆಗೆ ಹೋಗ್ತೀನಿ ಗೈಸ್. ಆದರೂ ಹೋಗ್ಬೇಕು, ಬನ್ನಿ ಹೋಗೋಣ. ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಆದರೂ ಹಳೆ ಮನೆಗೆ ಬರ್ತಾ ಇದ್ದೀನಿ. ಕೀ ನನ್ನ ಹತ್ರ ಇದೆಯಾ? ಇಲ್ಲ, ಕೀ ನನ್ನ ಹತ್ರ ಇದೆ ಗೈಸ್. ಗೌರಿ ಕುತ್ತ ಬಿಟ್ರು ತಾಯಿ ಇಲ್ಲೇ ಬಾಗಿಲ್ದಾಗ ಬಂತ ಹುಲಿ. ಹುಲಿ ಉಂಟು, ನಮ್ಮ ಹುಲಿ ಇದು ಬಂಗಾರ ಹುಲಿ.